ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನನಗೆ ಮೆಹಂದಿ ಸೊಪ್ಪು ಸುಮಾರಷ್ಟು ಸಿಕ್ಕಿದೆ. ಇದರಿಂದ ನಾನು ಹೇರ್ ಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಮೆಹಂದಿನ ತೊಗೊಂಬರ್ತೀವಿ ಹೊರಗಡೆಯಿಂದ, ಅದರಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ. ಅದರಿಂದ ಕೂದಲಿಗೆ ನಷ್ಟನೇ ಜಾಸ್ತಿ. ಈ ರೀತಿ ಮನೆಯಲ್ಲೇ ಸೊಪ್ಪು ತಂದು ಅದರಿಂದ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಇಟ್ಕೊಳ್ಬೋದು. ಈಗ ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೊಳಿಬೇಕು. ಒಂದು 2 ರಿಂದ 3 ಸಲನಾದರೂ ನಾವು ಸೊಪ್ಪನ್ನು ತೊಳಿಬೇಕಾಗತ್ತೆ. ಈ ರೀತಿ ಜಾಲರಿ ಇದರಲ್ಲಿ ನಾನು ಹಾಕಿಬಿಟ್ಟು ಸೊಪ್ಪನ್ನು ತೊಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಬೌಲ್ಗೆ ಒಂದು ಅರ್ಧ ಸ್ಪೂನ್ನಷ್ಟು ಕಲೋಂಜಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ನಷ್ಟು ಮೆಂತೆ ಹಾಕಿ ನೀರು ಹಾಕಿ ಇದನ್ನು ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಟೀ ಡಿಕಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು 1 ಸ್ಪೂನ್ನಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಬೇಕು ಅನ್ನೋದಾದರೆ ಒಂದು ಅರ್ಧ ಸ್ಪೂನ್ನಷ್ಟು ಕಾಫಿ ಪುಡಿ ಕೂಡ ಹಾಕ್ಕೊಳ್ಬಹುದು. ಈ ಮೆಹಂದಿ ಪ್ಯಾಕ್ನ ನಾವು 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು. ತುಂಬ ಅಂದರೆ ಪದೇ ಪದೇ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ಈ ಥರ ಕೂಡ ಹಾಕಬಾರ್ದು. ಒಂದು 2 ತಿಂಗಳು 3 ತಿಂಗಳಾದರೂ ಗ್ಯಾಪ್ ಇರಬೇಕಾಗತ್ತೆ ನಾವು ಮೆಹಂದಿ ಪ್ಯಾಕ್ ಹಾಕಬೇಕಾದ್ರೆ. ಈ ಮೆಹಂದಿ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ನೆತ್ತಿಗೆ ತುಂಬ ತಂಪಾಗುತ್ತೆ, ಜೊತೆಗೆ ಕೂದಲಿಗೆ ಒಳ್ಳೆ ಕಂಡೀಷ್ನರ್ ಆಗು ಕೂಡ ಕೆಲಸ ಮಾಡುತ್ತೆ. ಈಗ ಟೀ ಪುಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಹೀಗೆ ಒಂದು 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ನಿಮಗೇನಾದರೂ ಈಗೀಗ ವೈಟ್ ಹೇರ್ಸ್ ಆಗ್ತಾ ಇದೆ ಅನ್ನೋದಾದರೂ ಕೂಡ ಇದನ್ನು ಬಳಸ್ಬೋದು, ವೈಟ್ ಹೇರ್ಸ್ನ ಕವರ್ ಮಾಡೋದಕ್ಕೆ ಅಂತ ಹೇಳಿ. ಬಟ್ ಹಾಗಂತ ಪದೇ ಪದೇ ಹಾಕಬೇಡಿ. ಒಂದು 2 ರಿಂದ 3 ತಿಂಗಳಿಗೆ ಒಂದು ಸಲ ಕಂಡೀಷ್ನರ್ ಥರ ಇದನ್ನು ಬಳಸೋದು ತುಂಬ ಉತ್ತಮ. ಮತ್ತು ಕೂದಲಿಗೂ ಅಷ್ಟೇ ಒಳ್ಳೆ ಒಂದು ಬ್ರೌನಿಷ್ ಕಲರ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಟೀ ಡಿಕಾಕ್ಷನ್ ಆಗಿದೆ. ಆಫ್ ಮಾಡಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾಗೋ ತನಕ ಬಿಡಬೇಕು. ಈಗ ತಣ್ಣಗೆ ಕೂಡ ಆಗಿದೆ. ನಾನಿಲ್ಲಿ ಮೆಹಂದಿ ಸೊಪ್ಪನ್ನ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಹಂದಿ ಸೊಪ್ಪೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಕ್ಕರೆ ಅದನ್ನು ಮನೆಯಲ್ಲೇ ಈ ಥರ ತೊಳೆದುಬಿಟ್ಟು ಒಂದು ತೆಳುವಾಗಿರುವಂತಹ ಕಾಟನ್ ಬಟ್ಟೆ ಮೇಲೆ ಹಾಕಿ ಅದನ್ನು ನೆರಳಲ್ಲೇ ಒಣಗಿಸಿ ಪುಡಿ ಮಾಡಿ ಕೂಡ ಇಟ್ಕೊಳ್ಬಹುದು. ನೆಕ್ಸ್ಟ್ ಈಗ ಟೀ ಡಿಕಾಕ್ಷನ್ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೆನೆಸಿಟ್ಕೊಂಡಿರೋ ಅಂತಹ ಮೆಂತೆ ಮತ್ತು ಕಲೋಂಜಿನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನು ಬಿಸಾಕೋದು ಬೇಡ, ಇದನ್ನು ಕೊನೆಯಲ್ಲಿ ರುಬ್ಬುವಾಗ ಬಳಸ್ಬೋದು. ಇನ್ನು ಕೂದಲು ರೇಷ್ಮೆ ಹಂಗೆ ಹೊಳೆಯೋದಕ್ಕೆ ನಾವಿಲ್ಲಿ ದಾಸವಾಳ ಸೊಪ್ಪನ್ನು ಬಳಸಬೇಕು. ಇದನ್ನು ಕೂಡ ಅಷ್ಟೇ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೂದಲಿನ ಆರೋಗ್ಯಕ್ಕೆ ಕೂಡ ದಾಸವಾಳ ಒಳ್ಳೆಯದು. ಒಂದು 2 ದಾಸವಾಳ ತೊಗೊಂಡಿದ್ದೀನಿ. 2 ಅಥವಾ 3 ದಾಸವಾಳ ಕೂಡ ತೊಗೊಳ್ಬಹುದು. ಒಂದು ಸಲ ಹಚ್ಕೊಳ್ಳೋದಕ್ಕೆ ಇಷ್ಟು ಬೇಕಾಗುತ್ತೆ. ನೆಕ್ಸ್ಟ್ ಈಗ ಇದನ್ನು ರುಬ್ಕೊಳ್ತಾ ಇದ್ದೀನಿ ಫಸ್ಟು, ನಂತರ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ನೀರು, ಅದನ್ನೇ ಬಳಸ್ತಾ ಇದ್ದೀನಿ ರುಬ್ಬೋದಕ್ಕೆ. ಈಗ ರುಬ್ಬಾಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈಗ ನಾನು ಕಬ್ಬಿಣದ ಹಂಚನ್ನು ಬಳಸ್ಕೊಂಡು ಮೆಹಂದಿನ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸಾಕು. ಈಗ ರುಬ್ಬಿಟ್ಕೊಂಡಿರೋ ಅಂತಹ ನೆಕ್ಸ್ಟ್ ಮೆಹಂದಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಬ್ಬಿಣದ ಹಂಚಲ್ಲಿ ಮೆಹಂದಿ ಸೊಪ್ಪನ್ನ ಕಲಸಿ ಇಡೋದ್ರಿಂದ ಒಂದು ನೈಟ್ ಫುಲ್ ಇಡಬೇಕಾಗತ್ತೆ. ಕಲಿಸ್ಬಿಟ್ಟು ಡಾರ್ಕ್ ಕಾಫಿ ಬ್ರೌನ್ ಕಲರ್ ಬರುತ್ತೆ. ತುಂಬ ಬ್ಲ್ಯಾಕ್ ಏನು ಆಗೋದಿಲ್ಲ. ಈ ಥರ ನಾವು ಮೆಹಂದಿ ಕಲಸಿ ಹಚ್ಕೊಳೋದ್ರಿಂದ ಎಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ತುಂಬ ಏನು ಬ್ಲ್ಯಾಕ್ ಆಗೋದಿಲ್ಲ. ಗ್ರೇ ಹೇರ್ ಏನಿದೆ ಅದೆಲ್ಲ ಸ್ವಲ್ಪ ಕವರ್ ಆಗೋ ರೀತಿ ಸ್ವಲ್ಪ ಡಾರ್ಕ್ ಬ್ರೌನಲ್ಲಿ ಚೆನ್ನಾಗಿ ಕೂದಲು ವೈಟ್ ಹೇರ್ಸ್ ಕಾಣಿಸ್ದ ಹಾಗೆ ಕಲರ್ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಹಾಗಾಗಿ ನಾನು ಕಬ್ಬಿಣದ ಹಂಚನ್ನು ಬಳಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕೊಬ್ಬರಿ ಎಣ್ಣೆ ಜೊತೆಗೆ ಇದನ್ನು ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಹೊಟ್ಟಿನ ಸಮಸ್ಯೆ ಏನಾದರೂ ಇತ್ತು ಅನ್ನೋದಾದರೆ ಇದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡಿ ಹಚ್ಕೊಳ್ಳೋದ್ರಿಂದ ಹೊಟ್ಟು ಕೂಡ ಚೆನ್ನಾಗಿ ನಿವಾರಣೆ ಆಗುತ್ತೆ. ಇಷ್ಟೇ ಸಾಕು. ಕೂದಲು ತುಂಬ ಶೈನಿಯಾಗಿ ಕ್ಲಿಯರ್ ಆಗಿ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ನನ್ನ ಕೈ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಜಸ್ಟ್ ಮಿಕ್ಸ್ ಮಾಡಿ ಇಟ್ಟಿರೋದಷ್ಟೇ, ಇನ್ನೂ ನೆನೆಸು ಇಲ್ಲ ನಾನು. ಆಗಲೇ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು, ಅಥವಾ ಒಂದು 3 to 4 ಅವರ್ಸ್ ನೆನೆಸಿದ್ರೂ ಸಾಕು. ಒಟ್ಟು ಸ್ವಲ್ಪ ಹೊತ್ತು ನೆನೆದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಹಾಗಾಗಿ ಈಗ ನೆನೆಸಾಗಿದೆ. ಈಗ ನಾನು ತಲೆ ಕೂದಲಿಗೆ ಹಚ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಕೂದಲನ್ನ ಚೆನ್ನಾಗಿ ಬಾಚ್ಕೊಳ್ಬೇಕಾಗತ್ತೆ, ಸ್ವಲ್ಪ ಕೂಡ ಗಂಟಿಲ್ದಂಗೆ. ಈಗ ನೆಕ್ಸ್ಟು ಮಧ್ಯೆ ನಾನು ಬೈತಲೆ ತಗೊಳ್ತಾ ಇದ್ದೀನಿ. ನಾನು ನೆಕ್ಸ್ಟು ಮೆಹಂದಿ ನಾವು ಹಚ್ಚಬೇಕಾದ್ರೆ ಮಧ್ಯದಿಂದ ಅಂದರೆ ಸೆಂಟರ್ ಪ್ಲೇಸಿಂದ ಹಚ್ಕೊಳ್ತಾ ಹೋಗಬೇಕು. ಆವಾಗ ನಾವು ಮೆಹಂದಿ ಏನು ನಾವು ಹಚ್ಕೊಂಡಿರ್ತೀವಲ್ಲ ಅದನ್ನು ಬಿಡಿಸೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ
ಈಗ ನೋಡ್ತಾ ಇರ್ಬೋದು, ಬ್ರಷ್ಷಿನ ಸಹಾಯದಿಂದನಾದರೂ ಹಚ್ಕೊಳ್ಬೋದು ಅಥವಾ ಕೈಯಿಂದನಾರ ಹಚ್ಕೊಳ್ಬೋದು. ನನಗೆ ಬ್ರಷ್ಷಿಗಿಂತ ಕೈಯಲ್ಲೇ ಕಂಫರ್ಟ್ ಅನಿಸುತ್ತೆ. ನೀವು ಬೇಕಂದರೆ ಗ್ಲೌಸ್ ಕೂಡ ಹಾಕಿ ಮೆಹಂದಿನ ಹಚ್ಕೊಳ್ಬೋದು. ನಾನೀಗ ಸೆಂಟರ್ನಲ್ಲಿ ಸ್ವಲ್ಪ ಕೂದಲು ತೊಗೊಂಡು ಮೆಹಂದಿ ಎಲ್ಲ ಹಚ್ಚಿ ಈ ರೀತಿ ತುರುಪು ಥರ ಹಾಕ್ಕೊಂಡು ಆ ಕೂದಲಲ್ಲೇ ನಾನು ಹಾಗೆ ಟೈ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಥರ ಅದರ ಸೈಡು ಸುತ್ತಮುತ್ತ ಇರೋದೆಲ್ಲದನ್ನು ಅಷ್ಟೇ ಸ್ವಲ್ಪನೇ ಕೂದಲು ತೊಗೊಂಡು ಈ ರೀತಿ ಮೆಹಂದಿನ ಹಚ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಹಚ್ಚಿದ ತಕ್ಷಣ ಮೆಹಂದಿನ ಇದೇ ಒಂದು ತುರುಬಿಗೆ ಸುತ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ತಲೆಸ್ನಾನ ಮಾಡುವಾಗ ಇದನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ. ಹಾಗಾಗಿ ನಾವೇನು ತುರುಪು ಥರ ಹಾಕ್ಕೊಳ್ತಿದ್ದೀವಲ್ಲ ಅಲ್ಲಿಗೂ ಅಷ್ಟೇ ಮತ್ತೆ ಸ್ವಲ್ಪ ಮೆಹಂದಿನ ಹಚ್ಕೊಳ್ತಾ ಹೋಗಬೇಕು. ಇದೇ ಥರ ಸುತ್ತಮುತ್ತ ಇರೋವಂತಹ ಕೂದಲನ್ನೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಮೆಹಂದಿ ಹಚ್ಕೊಳ್ತಾ ಅದೇ ಥರ ತುರುಬಿಗೆ ಈ ರೀತಿ ಹಾಕಿ ಗಂಟು ಹಾಕ್ಕೊಳ್ತಾ ಹೋಗಬೇಕು. ಸುತ್ತಬಿಟ್ಟು ಸಿಗಿಸ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಹೀಟ್ ಬಾಡಿ ಇರುತ್ತಲ್ಲ ಅಂಥವರಿಗೆ ತುಂಬಾ ಒಳ್ಳೆಯದು. ಬೇಗ ತಂಪಾಗತ್ತೆ ಬಾಡಿ ಅಂತಲೇ ಹೇಳ್ಬೋದು. ನೆತ್ತಿ ತಂಪಾದರೆ ಇಡೀ ದೇಹನೇ ತಂಪಾಗತ್ತೆ. ಅಷ್ಟು ಚೆನ್ನಾಗಿ ಇದು ತಂಪು ಮಾಡುತ್ತೆ, ಕಂಡೀಷ್ನರ್ ಮಾಡುತ್ತೆ, ಕೂದಲಿಗೂ ಅಷ್ಟೇ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ನಾನು ಫ್ರಂಟ್ ಕೂದಲು ಕೂಡ ಅಷ್ಟೇ ಅದೇ ರೀತಿ ಸ್ವಲ್ಪ ಕೂದಲು ತೊಗೊಂಡು ಮೆಹಂದಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ, ಬುಡ ಸಮೇತ ಹಚ್ಕೊಳ್ತಾ ಇದ್ದೀನಿ. ನಾವು ಕೊನೆಯಲ್ಲಿ ಬೇಕಿದ್ರೆ ಅಲ್ಲಿ ಎಲ್ಲೆಲ್ಲಿ ಬಿಟ್ಟಿದ್ದೀವಲ್ಲ ಅದನ್ನು ಕೊನೆಯಲ್ಲಿ ಕವರ್ ಮಾಡ್ಕೊಳ್ಬೋದು ಮೆಹಂದಿ ಹಚ್ಕೊಂಡು. ನೋಡ್ತಾ ಇರ್ಬೋದು, ಯಾವುದೇ ಬ್ರಷ್ಷಿನ ಸಹಾಯ ಇಲ್ಲದೆ ಎಷ್ಟು ಈಸಿಯಾಗಿ ನಾವೇ ಅಪ್ಲೈ ಮಾಡ್ಕೊಳ್ಬೋದು ಮೆಹಂದಿನ ಅಂತ. ನಿಮಗೆ ಕೈಯೆಲ್ಲ ಬಣ್ಣ ಅನಿಸುತ್ತೆ ಅನ್ನೋದಾದರೆ ನೀವು ಗ್ಲೌಸ್ನ ಬಳಸಿ, ಪ್ಲಾಸ್ಟಿಕ್ ಗ್ಲೌಸ್ಗಳು ಸಿಗುತ್ತೆ, ಅದನ್ನು ಬಳಸ್ಕೊಂಡು ಮೆಹಂದಿ ಹಚ್ಕೊಂಡ್ರೆ ನಿಮ್ಮ ಕೈ ಕೂಡ ಬಣ್ಣ ಅಂಟೋದಿಲ್ಲ. ನಾವು ಪಾತ್ರೆ ಎಲ್ಲ ಒಂದು 2-3 ಸಲ ತೊಳೆಯೋ ಅಷ್ಟರಲ್ಲಿ ಬಣ್ಣ ಎಲ್ಲ ಹೋಗಿಬಿಡುತ್ತೆ. ಒಂದು 2 ದಿವಸದಲ್ಲಿ ಕೈಯಲ್ಲಿ ಏನು ಮೆಹಂದಿ ಬಣ್ಣ ಇರುತ್ತೋ ಅದೆಲ್ಲ ಹೋಗಿಬಿಡುತ್ತೆ. ಈಗ ಕೊನೆಯಲ್ಲಿ ಕೂಡ ನಾನು ಮೆಹಂದಿ ಹಚ್ಚಾಯಿತು. ಈಗ ಕಂಪ್ಲೀಟಾಗಿ ಈ ಥರ ನೋಡ್ಬೋದು, ತುರುಬಿಗೆಲ್ಲ ಮೆಹಂದಿ ಹಚ್ಕೊಳ್ತಾ ಇದ್ದೀನಿ. ಇನ್ನು ಲಾಸ್ಟ್ ಒಂದು ಸ್ವಲ್ಪ ಉಳ್ಕೊಂಡಿದೆ, ಇದಕ್ಕೆ ಕೂಡ ಅಷ್ಟೇ ಮೆಹಂದಿ ಹಚ್ಚಿ ಕೊನೆಯಲ್ಲಿ ಈ ರೀತಿ ತುರುಪು ಕಟ್ಕೊಂಡು ಸಿಗಿಸ್ಕೊಳ್ತಾ ಇದ್ದೀನಿ. ಈಗ ಏನು ಉಳಿದಿರುತ್ತಲ್ಲ ಮೆಹಂದಿ ಅದಷ್ಟನ್ನು ಕೂಡ ಎಲ್ಲೆಲ್ಲಿ ಕವರ್ ಆಗಿಲ್ಲ ಮೆಹಂದಿ ಹಚ್ಚಿರೋದು ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸುಮಾರಷ್ಟು ಕಡೆಗೆ ಮೆಹಂದಿ ಕರೆಕ್ಟಾಗಿ ಅಪ್ಲೈ ಆಗಿಲ್ಲ. ಈಗ ಎಲ್ಲ ಕಡೆ ಈ ರೀತಿ ಅಪ್ಲೈ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಮೆಹಂದಿನ ನಾವು ಈ ರೀತಿ ಕವರ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಯಾರ ಸಹಾಯನೂ ಇಲ್ಲದೆ ನಾವೇ ಮೆಹಂದಿನ ಹೇಗೆ ಹಚ್ಕೊಳ್ಬೋದು ಅಂತ. ಇದು ಯಾವುದೇ ರೀತಿ ಕೆಮಿಕಲ್ ಕೂಡ ಬಳಸಿಲ್ಲ. ತುಂಬಾ ಶೈನಿಯಾಗಿರೋ ಅಂತಹ ಕೂದಲು ನಿಮ್ಮದಾಗತ್ತೆ. ಬ್ಯೂಟಿ ಪಾರ್ಲರಿಗೆ ಹೋಗೋ ಅವಶ್ಯಕತೆಯೂ ಇಲ್ಲ, ಯಾವುದೇ ರೀತಿ ಖರ್ಚು ಕೂಡ ಇಲ್ಲ. ಮೆಹಂದಿ ಸೊಪ್ಪನ್ನ ನಾವು ಮನೆಯಲ್ಲೇ ಒಂದು ಬಾಟಲ್ ಹಾಕ್ಕೊಂಡ್ರೂ ಸಾಕು. ನಮಗೆ ಯಾವುದೇ ರೀತಿ ಖರ್ಚಿಲ್ದಂಗೆ ಕೆಮಿಕಲ್ ಫ್ರೀ ಆಗಿರುವಂತಹ ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ಆರೋಗ್ಯಕರವಾದಂತಹ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಬೋದು ಅಂತ. ಮೆಹಂದಿನ ಹಚ್ಚಾದಮೇಲೆ ನಾವು ಕಡಿಮೆ ಅಂದರೂ 1 ಗಂಟೆಗಳ ಕಾಲ ಬಿಡಬೇಕಾಗತ್ತೆ. ಜಾಸ್ತಿ ಅಂದರೆ ಒಂದು 2 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡ್ಬೋದು. ನಾನಿವತ್ತು 2 ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಎಲ್ಲ ಕಡೆ ಮೆಹಂದಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಫ್ರಂಟಲ್ಲೂ ಕೂಡ ಅಷ್ಟೇ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಹಚ್ಚಾಗಿದೆ. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಡ್ರೈ ಕೂಡ ಆಗಿದೆ. 2 ಗಂಟೆ ಆಯಿತು ನಾನು ಹಚ್ಚಿ. ಯಾವುದೇ ರೀತಿ ಶಾಂಪೂ ಬಳಸದೆ ನಾನು ಇವಾಗ ತಲೆಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ನಾನು ತಲೆಸ್ನಾನ ಎಲ್ಲ ಮಾಡಿ ಚೆನ್ನಾಗಿ ಕೂದಲೆಲ್ಲ ಒಣಗಿಸ್ಕೊಂಡಿದ್ದೀನಿ. ನಾನು ಮಲಗೋದಕ್ಕೂ ಮುಂಚೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಮೆಹಂದಿ ಹಚ್ಚಿ ನೆಕ್ಸ್ಟ್ ಡೇ ನಾವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಲೆಸ್ನಾನ ಮಾಡೋದ್ರಿಂದ ಕೂದಲು ನಾವೇನು ಕಲರಿಂಗ್ ಮಾಡಿರ್ತೀವಲ್ಲ ಮೆಹಂದಿದು ಅದು ಹಾಗೆ ಸ್ವಲ್ಪ ದಿವಸ ಉಳಿಯುತ್ತೆ ಮತ್ತು ಶೈನ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನೀಗ ಕೊಬ್ಬರಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಕಾಯಿಸಾದರೂ ಹಚ್ಕೊಳ್ಬೋದು ಅಥವಾ ಹಾಗೇನಾದರೂ ಹಚ್ಕೊಳ್ಬೋದು. ನಾನು ರಾತ್ರಿ ಮಲಗೋದಕ್ಕೂ ಮುಂಚೆ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ತಲೆಸ್ನಾನ ಮಾಡ್ಕೊಳ್ತೀನಿ. ಕೊಬ್ಬರಿ ಎಣ್ಣೆನ ನೀಟಾಗಿ ಕಂಪ್ಲೀಟ್ ಕೂದಲಿಗೆ ಹಚ್ಕೊಳ್ಬೇಕು ಮತ್ತು ಬುಡಕ್ಕೆಲ್ಲ ಹಚ್ಕೊಳ್ಬೇಕಾಗತ್ತೆ.
ನಾನಿಲ್ಲಿ ತಲೆಸ್ನಾನ ಮಾಡುವಾಗ ಶಾಂಪು ಬಳಸದೆ ತಲೆಸ್ನಾನ ಕೂಡ ಮಾಡಿದ್ದೆ. ಹಾಗಾಗಿ ನಾನು ಮೆಹಂದಿ ಕಲಿಸುವಾಗೂ ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿದ್ದೆ. ಹಾಗಾಗಿ ಕೂದಲಿಂದ ಕಂಪ್ಲೀಟಾಗಿ ಎಣ್ಣೆ ಅಂಶ ಹೋಗಿಲ್ಲ, ಎಣ್ಣೆ ಸ್ವಲ್ಪ ಹಾಗಾಗೆ ಇತ್ತು. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಈಗ ಕೊಬ್ಬರಿ ಎಣ್ಣೆನ ಕಂಪ್ಲೀಟಾಗಿ ಹಚ್ಚಾಯಿತು. ಈಗ ಒಂದು ಸಲ ತಲೆನ ನೀಟಾಗಿ ಬಾಚ್ಕೊಳ್ತಾ ಇದ್ದೀನಿ. ತಲೆಯೆಲ್ಲ ನೀಟಾಗಿ ಬಾಚ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಅಂದರೆ ನಾನು 1 ನೈಟ್ ಕಂಪ್ಲೀಟ್ ಎಣ್ಣೆನ ತಲೆಯಲ್ಲೇ ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾನು ತಲೆಸ್ನಾನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾವು ಮೈಲ್ಡ್ ಆಗಿರುವಂತಹ ಶಾಂಪೂನ ಬಳಸಿ ತಲೆಸ್ನಾನ ಮಾಡೋದ್ರಿಂದ ರೇಷ್ಮೆಯಂತಹ ಕೂದಲನ್ನ ನಮ್ದಾಗಿಸ್ಕೊಳ್ಬೋದು. ನೀವು ಕೂಡ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.